ಬಿಜೆಪಿಗೆ ಮತ್ತೋರ್ವ ಕಟ್ಟರ್ ಹಿಂದೂ ನಾಯಕಿ ಸಿಕ್ಕಿದ್ದಾರೆ. ಹೌದು, ಹೈದರಾಬಾದ್ನಲ್ಲಿ AIMIMನ ಅಸಾದುದ್ದೀನ್ ಓವೈಸಿ ವಿರುದ್ಧ ಸ್ಪರ್ಧೆ ಮಾಡ್ತಾ ಇರುವ ಮಾಧವೀಲತಾ ನಿತ್ಯ ಒಂದಿಲ್ಲೊಂದು ಕಾರಣಕ್ಕೆ ಸುದ್ದಿಯಲ್ಲಿರ್ತಾರೆ. ಮೊನ್ನೆಷ್ಟೇ ಮಾತನಾಡಿದ ಓವೈಸಿ ಬಿಜೆಪಿ ನಮ್ಮ ಗಡ್ಡ ಟೋಪಿ ಹಿಜಾಬ್ಗೆ ವಿರುದ್ಧವಾಗಿದೆ ಅಂತ ಹೇಳಿದರು ಓವೈಸಿ. ಅದಕ್ಕೆ ಟಕ್ಕರ್ ಕೊಟ್ಟಿದ್ದಾರೆ ಮಾಧವೀಲತಾ. ಈ ಓವೈಸಿಗೆ ಸೌದಿ ಅರೇಬಿಯಾ ಬಗ್ಗೆ ಮಾತಾಡೋಕ್ಕೆ ಆಗಲ್ಲ. ಸೌದಿಯಲ್ಲಿ ಮಿಸ್ ಸೌದಿ ಅರೇಬಿಯಾ ಸ್ಪರ್ಧೆ ನಡೀತಾ ಇದೆ, ಆದರೆ ಇವರು ಹಿಜಾಬ್ ಹಿಂದೆ ಬಿದ್ದಿದ್ದಾರೆ. ನಾನು ಇದೇ ವಿಷಯದ ಬಗ್ಗೆ ಚರ್ಚೆ ಮಾಡೋಕ್ಕೆ ಸಿದ್ಧ ಇದ್ದೀನಿ. ಓವೈಸಿ ಓಪನ್ ಡಿಬೇಟ್ಗೆ ಬರ್ತಾರಾ ಅಂತ ಸವಾಲು ಹಾಕಿದ್ದಾರೆ. ಏನು ಸವಾಲು ಅಂತಂದರೆ, ನೀವು ಇಲ್ಲಿದ್ರ ಬಗ್ಗೆ ಮಾತಾಡ್ತೀರಲ್ಲ, ಗಡ್ಡ ಹಿಜಾಬ್ ಇದರ ಬಗ್ಗೆ, ಅಲ್ಲಿ ಮಿಸ್ ಸೌದಿ ಆಗ್ತಾ ಇದೆಯಲ್ಲ, ಅದರ ಬಗ್ಗೆ ಯಾಕೆ ಪ್ರಶ್ನೆ ಮಾಡಲ್ಲ ಅಂತ ಕೇಳಿದ್ದಾರೆ. ಏನು ಹೇಳಿದ್ದಾರೆ ಕೇಳಿಸ್ಕೊಳ್ಳಿ. एक टोपी, दाढ़ी और उस पैजामा पहनने वाले एक सच्चा मुसलमान से मैं यही उम्मीद करती हूँ कि वो बदकम्मा का अमर्यादा ना करे. एक सच्चा मुसलमान जो दाढ़ी टोपी पहनता है उससे यही उम्मीद करती हूँ मेरा राम लल्ला का अमर्यादा नहीं करे. एक सच्चा मुसलमान जो टोपी और दाढ़ी पहनता है मैं उससे यही उम्मीद करती हूँ मैं हमारे कौशल्या माँ के बारे में गलत बात ना करे. जो ये सब करता है वो सच्चा मुसलमान नहीं है. तो असदुद्दीन ಈಗ ಇವರ ಹೇಳಿಕೆ ಏನಪ್ಪ ಅಂತಂದರೆ, ನಾವು ಯಾವತ್ತೂ ಕೂಡ ಸೌದಿ ಅರೇಬಿಯಾ ಮತ್ತು ಭಾರತ ಬಿಜೆಪಿ ನಾಯಕರು ಯಾವತ್ತೂ ಕೂಡ ಹಿಜಾಬ್ ಆಗಲಿ ಅಥವಾ ಎಂದೂ ಕೂಡ ಹಿಜಾಬನ್ನು ವಿರೋಧ ಮಾಡಿಲ್ಲ. ಹಿಜಾಬ್ ಧರಿಸುವ ಹೆಣ್ಣು ನನ್ನ ಪ್ರಕಾರ ಪ್ರಧಾನಿ ಆಗಬೇಕು ಅಂತ ಇವರು ಹೇಳಿದ್ದಾರೆ. ಯಾರು? ಮಾಧವೀಲತಾ. ಅಸಾದುದ್ದೀನ್ ಓವೈಸಿ ಮೊದಲು ಸೌದಿನ ಪ್ರಶ್ನೆ ಮಾಡಬೇಕು, ನಮ್ಮನ್ನಲ್ಲ. ಸೌದಿ ಅರೇಬಿಯಾದಲ್ಲಿ ಮಿಸ್ ಸೌದಿ ನಡೀತಾ ಇದೆ. ಮೊದಲು ಓವೈಸಿ ಮಿಸ್ ಸೌದಿ ಬಗ್ಗೆ, ಮಿಸ್ ಸೌದಿ ಅಂದರೆ ಈಗ ಮಿಸ್ ಇಂಡಿಯಾ ಥರ ಅಲ್ಲಿ ನಡೀತಾ ಇದ್ದಾರೆ. ದಮ್ಮಿದ್ರೆ ಓವೈಸಿ ಸೌದಿ ಬಗ್ಗೆ ಪ್ರಶ್ನೆ ಮಾಡಿ ತೋರಿಸಲಿ ಅಂತೇಳಿ ಸವಾಲು ಹಾಕಿದ್ದಾರೆ. ಇವರಿಬ್ಬರ ನಡುವಿನ ವಾಕ್ಸಮರಗಳು ಭಾಳ ಜೋರಾಗಿದೆ. ವೆರಿ ಫಸ್ಟ್ ಟೈಮ್ ಓವೈಸಿ ಕೂಡ ಕಾಂಗ್ರೆಸ್ ಸಹಾಯ ಕೊಡಲಿ ಅಂತ ಕಾಯ್ತಾ ಇದ್ದಾರೆ ಅಂತ ಒಂದು ಮಾಹಿತಿಗಳು ಬರ್ತಾ ಇದೆ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ, ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.